ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಅ ಲಾಂಗ್ ಟೈಮ್. ಸೊ ನಾನು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬಂದು ನನ್ನ ತಮ್ಮ ಫ್ರೈಡ್ ರೈಸ್ ಮಾಡಿದ್ದಾನೆ. ಅವ್ನು ತುಂಬ ಚೆನ್ನಾಗಿ ಫ್ರೈಡ್ ರೈಸ್ ಮಾಡ್ತಾನೆ. ಆ್ಯಂಡ್ ಇಲ್ಲಿ ಕಾಫಿ ಮಾಡ್ಕೊಂಡು ಕುಡಿಯೋದು. ಆ್ಯಂಡ್ ಇಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ನಾನೇ ಆ್ಯಕ್ಚುಲಿ. ನಮ್ಮ ಮನೇಲಿ ಮಶ್ರೂಮ್ ಬಿರಿಯಾನಿ ನಾನೇ ಚೆನ್ನಾಗಿ ಮಾಡೋದು ಎಲ್ಲರಿಗಿಂತ, ನಮ್ಮ ಮಮ್ಮಿಗಿಂತ. ನಮ್ಮ ಮಮ್ಮಿ ಟೊಮ್ಯಾಟೊ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಒಂಥರ ತುಂಬ ಟ್ಯಾಂಗಿ ಮಾಡಿಬಿಡ್ತಾರೆ. ನಂಗೆ ಅಷ್ಟೊಂದು ಟ್ಯಾಂಗಿ ಇದ್ದರೆ ಇಲ್ಲಿ ಏಷ್ಯನ್ ಸೀರೀಸ್ ಅಂತ ಒಂದು ರೆಸ್ಟೋರೆಂಟು, ಏಷ್ಯನ್ ಹೌಸ್ ಅಂತ, ಬಟ್ ಅದು ನೇಮ್ ಚೇಂಜ್ ಆಗಿ ಬೇರೆ ರೆಸ್ಟೋರೆಂಟ್ ಆಗಿದೆ. ಇಲ್ಲಿ ಬೆಲ್ಜಿಂಗ್ ಸೂಪ್ ಅಂತ, ಇದು ತುಂಬ ಚೆನ್ನಾಗಿತ್ತು. ಲೈಕ್ ಕೋಕೋನಟ್ ಮಿಲ್ಕಲ್ಲಿ ಮಾಡಿದರು, ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಇಲ್ಲಿ ಚಿಕನ್ ಮಂಚೂರಿ ಅವ್ರ ಚಿಕನ್ ಏನೋ ಇರಬೇಕು, ನಂಗೆ ಗೊತ್ತಿಲ್ಲ, ಮರ್ತೋಗಿದೆ. ಬಟ್ ತುಂಬ ಚೆನ್ನಾಗಿತ್ತು, ಜ್ಯೂಸಿ ಆಗಿತ್ತು. ಇವಾಗಲೂ ನಂಗೆ ನೋಡ್ತಾ ಇದ್ರೆ ಅದನ್ನ ತಿನ್ನಬೇಕು ಅಂತ ಅನಿಸ್ತಾ ಇದೆ, ಆ ಥರ. ಸೊ ನಮ್ಗೆ ಯೂಶ್ವಲಾಗಿ ಚೈನೀಸ್ ಫುಡ್ ನಂಗೆ ತುಂಬ ಇಷ್ಟ ಆಗುತ್ತೆ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ. ಅಂದರೆ ಒನ್ಸ್ ಇನ್ ಅ ವೈಲ್, ಅದು ಬಿಟ್ಟರೆ ನಾವು ಏನಾದರೂ ಪ್ರಿಫರ್ ಮಾಡಿದ್ರೆ ಚೈನೀಸೇ ಪ್ರಿಫರ್ ಮಾಡೋದು. ಚೈನೀಸ್ ತಪ್ಪಿದ್ರೆ ನಾಟಿ ಸ್ಟೈಲ್ ಪ್ರಿಫರ್ ಮಾಡ್ತೀವಿ. ಅದು ಬಿಟ್ಟರೆ ನಮಗೆ ಬೇರೆ ಸೂಶೀಸ್ ಎಲ್ಲ ಇಷ್ಟ ಆಗೋಲ್ಲ, ಮೆಕ್ಸಿಕನ್ ಫುಡ್ ಎಲ್ಲ ಇಷ್ಟ ಆಗೋಲ್ಲ. ಚೈನೀಸ್ ನಂಗೆ ತುಂಬ ಇಷ್ಟ. ಸೊ ಇದು ರೆಸ್ಟೋರೆಂಟ್ ನಿಮ್ಗೆ ಗೊತ್ತಿಲ್ಲ, ನಂಗೆ ಬಿರಿಯಾನಿ ತಿನ್ನಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಹೋಗಿದ್ವಿ. ಸೊ ಇಲ್ಲಿ ಬಂದು ಲೈಕ್ ನಾವು ಎಲ್ಲೋ ಒಂದು ಕಡೆ ರೈಡ್ಗೆ ಹೋಗಿದ್ವಿ. ಈ ಪಾರ್ಕಿಗೆ ನಾನು ಪ್ರೆಗ್ನೆಂಟ್ ಇದ್ದಾಗ ದಿನ ಬರ್ತಾಯಿದ್ದೆ ಬೆಳಗ್ಗೆ. ಈ ಪಾರ್ಕಲ್ಲಿ ವಾಕಿಂಗ್ ಮಾಡ್ಕೊಂಡು TKS ಕಾಫಿ ಕುಟ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದಿದ್ದು. ನಾನು ಪ್ರೆಗ್ನೆಂಟಲ್ಲಿ ತುಂಬ ಕಾಫಿ ಕ್ರೇವಿಂಗ್ ಆಗ್ತಾಯಿತ್ತು, ನಂಗೆ ಗೊತ್ತಿಲ್ಲ. ಇದು ಎಂಪೈರ್ ರೆಸ್ಟೋರೆಂಟಿಗೆ ಬಂದ್ವಿ, ವಿಜಯನಗರ ಹತ್ರ ಇದೆಯಲ್ಲ ಎಂಪೈರು, ಅಲ್ಲಿಗೆ ಬಂದ್ವಿ. ನನಗೆ ಏನಾದರೂ ಅಂದರೆ ಬರ್ಗರ್ ಎಲ್ಲ ತಿಂದಾಗ ನನಗೇನಾದ್ರು ಮಾಕ್ಟೈಲ್ ಕುಡಿಬೇಕಂತ ಅನಿಸುತ್ತೆ. ಅಂದರೆ ಮಾಕ್ಟೈಲ್ ಅಂದರೆ ಏನದು, ಲೈಕ್ ಸೋಡಾ, ಲೈಕ್ ಡಿಫ್ರೆಂಟ್ ಫ್ಲೇವರ್ ಸೋಡಾ. ನನಗೆ ವಾಟರ್ಮೆಲನ್ ಸೋಡಾ ತೊಗೊಂಡಿದ್ದೀನಲ್ಲ ಅಷ್ಟೇ. ನನಗೆ ಕಬಾಬ್, ಎಂಪೈರ್ದು ಕಬಾಬ್ ತುಂಬ ಇಷ್ಟ, ಬಟ್ ಇದೇನೋ ಒಂಥರ ಚೆನ್ನಾಗೇ ಇರಲಿಲ್ಲ, ನಂಗೆ ಇಷ್ಟ ಆಗಲಿಲ್ಲ. ಬಟ್ ಬರ್ಗರ್ ಎಲ್ಲ ತುಂಬ ಚೆನ್ನಾಗಿತ್ತು. ಲೈಕ್ ಒಳಗಡೆ ಸಖತ್ತು ಕ್ರಂಚಿ ಆಗಿತ್ತು, ಸಖತ್ತಾಗಿತ್ತು. ಸೊ ಯೂಶ್ವಲಾಗಿ ನಾವು ನೈಟು ವಾಕಿಂಗ್ ಹೋಗ್ತೀವಿ. ಹೋದಾಗ ನಮ್ಮ ಮನೆ ಹತ್ರ ಒಂದು ಪೋಲಾರ್ ಬೇರ್ ಐಸ್ ಕ್ರೀಮ್ ಇದೆ. ಸೊ ಅಲ್ಲಿ ಸ್ಟ್ರಾಬೆರಿ ಫ್ಲೇವರ್ದೇನೋ ಒಂದು ನಡೀತಾ ಇತ್ತು ಸಂಡೇಸ್. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿ ನೋಡಿದ ತಕ್ಷಣ ಆಸೆ ಆಯಿತು, ಹೋಗಿ ತಿಂದೆ. ಸೊ ಇದು ಆ್ಯಂಡ್ ಹನುಮಂತು ಪಲಾವ್ಗೆ ಹೋಗಿದ್ವಿ. ಸೊ ಹನುಮಂತು ಹೋಟೆಲ್ ನ್ಯೂ ದೇವಿ ಅನೆಕ್ಸ್ ಅಂತ ಏನೋ ಐತೆ, ಅದಕ್ಕೆ ಹೋಗಿದ್ವಿ. ಸೊ ಇಲ್ಲಿ ಡಾಲ್ಫಿನ್ಸಲ್ಲಿ ದಿಲ್ ಪಸಂದ್ ತಿನ್ಬೇಕು ಅನಿಸ್ತು. ಹಂಗೆ ಲೈಕ್ ಮಶ್ರೂಮ್ದೇನೋ ಬನ್ನಿತ್ತು ಅಲ್ಲಿ, ಸೊ ಅದಕ್ಕೋಸ್ಕರ ತೊಗೊಂಡ್ವಿ. ಸೊ ಇದು ವ್ಯಾಲೆಂಟೈನ್ಸ್ ಡೇ ದಿನ. ಇದು ಏನು ಸೀಬೆಕಾಯಲ್ಲೇನೋ ಮಾಕ್ಟೇಲ್ ಮಾಡಿದರು, ತುಂಬ ಚೆನ್ನಾಗಿತ್ತು, ಒಂಥರ ಲೈಕ್ ಸಕ್ಕತ್ತಾಯಿತು. ಇದು ಸೂಪು, ಕ್ಲಿಯರ್ ಸೂಪು. ಅಷ್ಟೊಂದು ನಂಗೆ ಇಷ್ಟ ಆಗಲಿಲ್ಲ, ಬಟ್ ಸ್ಟಿಲ್ ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಈ ಥರ ಕ್ಲಿಯರ್ ಸೂಪು. ಅಂತಂದರೆ ನಾನ್ ವೆಜಿಟೇರಿಯನಲ್ಲಿ ತುಪ್ಪ ಅಂತ ಕರೀತಾರೆ, ಅದು ಅವ್ರಿಗೆ ಇಷ್ಟ. ಇನ್ನೂ ಏನೇನೋ ಆರ್ಡರ್ ಮಾಡ್ಕೊಂಡಿದ್ವಿ, ಬಟ್ ಅಲ್ಲಿ ತುಂಬ ಲೇಟಾಗಿ ಕೊಟ್ಟರು ಸರ್ವೀಸು. ಸೊ ಇದು ಬಂದು ಆರ್ಗ್ಯಾನಿಕ್ ಕೆಫೆ ಅಂತ, ಲೈಕ್ ಸುಮ್ಮನೆ ಬಂದಿದ್ವಿ ಅಷ್ಟೇ. ಕ್ರೊಝಾನ್ ಸ್ಯಾಂಡ್ವಿಚ್ ತೊಗೊಂಡಿದ್ವಿ, ಮತ್ತು ಕಾಫಿ ಕ್ಯಾಪೆಚಿನೋ ತೊಗೊಂಡಿದ್ವಿ. ಸೊ ಚೆನ್ನಾಗಿತ್ತು. ಲೈಕ್ ಇದು ಬಂದು ಕಿಂಗ್ಸ್ ಕಾಫಿ ಮೇಟ್ಕಳ್ಳಿ ಹತ್ರ ಓಪನ್ ಆಗಿದೆಯಲ್ಲ ಅಲ್ಲಿ, ಬಟ್ ನನಗೆ ಬಳ್ಳಾರಿ ಸರ್ಕಲ್ ಹತ್ರ ಇರೋದೇ ಇಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್.